ಒಂದಿಷ್ಟು ತೊಂದರೆ ಕೊಟ್ಟಿದ್ದು ಏನು ಸುಳ್ಳಲ್ಲ ಅಂತ. ಒಟ್ಟಾರೆಯಾಗಿ ಮಕ್ಕಳಿಗೆ ತಂದೆಯಾಗಿ, ಒಬ್ಬ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ, ಒಬ್ಬ ನಾಟಕಕಾರನಾಗಿ, ಅದೇ ಕಾಲಕ್ಕೆ ಒಬ್ಬ ಶ್ರೇಷ್ಠ ಏನಪ್ಪ ಅಂತಂದ್ರೆ ವ್ಯಕ್ತಿತ್ವವನ್ನು ಹೊರಹಾಕುವಂತಹ ಸಿನಿಮಾಗಳಲ್ಲೂ ಪಾತ್ರ ಮಾಡಿದಂಥ ಈ ನಮ್ಮ ರಾಜು ತಾಳಿಕೋಟಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಅವ್ರದ್ದು ಈಗಾಗಲೇ ಅಂತ್ಯ ಸಂಸ್ಕಾರನೂ ಮುಗಿದು ಹೋಗ್ಯದ. ಬಟ್ ಅವ್ರು ನೆನಪಿಸ್ಬೇಕಾಗಿತ್ತು. ಯಾಕಂತಂದ್ರೆ ಅಷ್ಟೊಂದು ನಮ್ಮ ಮನದಾಳದಲ್ಲಿ ಇಳಿದಂಥ ವ್ಯಕ್ತಿತ್ವ. ಆ ವ್ಯಕ್ತಿ ಇವತ್ತಿಲ್ಲ. ಆ ವ್ಯಕ್ತಿಗೆ ಅವರಿಗೆ ಮತ್ತೊಮ್ಮೆ ನಮ್ಮನ್ನು ಸಲ್ಲಿಸ್ತಾ ಇಂಥ ನಾಟಕಕಾರ ಮತ್ತೊಬ್ಬರಲ್ಲಿ ಆದರೂ ರಾಜು ತಾಳಿಕೋಟಿ ಅಂತಹ ಒಬ್ಬ ನಾಟಕ ಬರಲಿಕ್ಕೆ ಸಾಧ್ಯ ಅನ್ನೋದು ಮನಸ್ಸದು. ಯಾಕಂದ್ರೆ ಅತ್ಯಂತ ಬಡತನದಿಂದ ನೋವಿನಿಂದ ಬೆಳೆದ ಈ ವ್ಯಕ್ತಿ ಅನೇಕರಿಗೆ ನಗಿಸೋದು ಒಂದು ಶಾಶ್ವತ ಬರೆದಿರುವಂಥ ಒಂದು ಇದು ವಿಶೇಷ ವ್ಯಕ್ತಿತ್ವ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ ಅನ್ನೋಗಿದ್ರು ಇವರನ್ನು ಮರಿಲಿಕ್ಕೆ ಹೋಗ್ಬೇಡ ಅಂತ ಹೇಳುವಂಥ ಮಾತನ್ನು ಮತ್ತೆ ನೆನಪಿಸ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕಾಗಿ ವಂದನೆಗಳು.